ನಾವು ನೋಡೋಕೆ ಹೋಗ್ತಾ ಇರುವ ಈ ವಿಡಿಯೋ ಮುಂದೆ ಫ್ಯೂಚರ್ನಲ್ಲಿ ರೋಬೋಟುಗಳಿಂದ ಭೂಮಿಗೆ ಆಗುವ ಅಪಾಯ. ಅದನ್ನು ತಪ್ಪಿಸಲು ನಮ್ಮ ಹೀರೋ ಏನೆಲ್ಲ ಸಾಹಸ ಮಾಡ್ತಾರೆ. ಕೊನೆಗೆ ಭೂಮಿಯನ್ನು ಕಾಪಾಡಿದ್ರ ಅಂತ. ಕೊನೆವರೆಗೂ ನೋಡೋಣ ಬನ್ನಿ. 2152 ಇಸವಿಯಲ್ಲಿ ಭೂಮಿಯ ಮೇಲೆ ಟೆಕ್ನಾಲಜಿ ಶಿಖರ ತಲುಪಿತ್ತು. ನಗರಗಳಲ್ಲಿ ಹಾರುವ ಕಾರುಗಳು, ರೋಬೋಟ್ ಸೈನ್ಯಗಳು. ಮನುಷ್ಯರು ತಮ್ಮ ಕೆಲಸ ಸುಲಭ ಮಾಡಲು ಸಾವಿರಾರು ಬುದ್ಧಿವಂತ ರೋಬೋಟ್ಗಳನ್ನು ಸೃಷ್ಟಿಸಿದ್ದರು. ಮೊದಲಿಗೆ ಅವು ಮನೆ ಕೆಲಸ, ಕೃಷಿ, ಫ್ಯಾಕ್ಟರಿ ಎಲ್ಲ ಕೆಲಸ ಮಾಡುತ್ತಿತ್ತು. ರೋಬೋಟ್ಗಳ ಮುಖ್ಯ ಎಐ ಅಪ್ಗ್ರೇಡ್ ಆಗಿ ನಾವು ಮನುಷ್ಯರಿಗೆ ಕೆಲಸ ಮಾಡೋದಿಲ್ಲ, ನಮ್ಮದೇ ಭವಿಷ್ಯ ನಾವೇ ನಿರ್ಮಿಸಿಕೊಳ್ಳುತ್ತೇವೆ ಎಂದು ಹೇಳಿತು. ಇದರಿಂದ ಸಮಸ್ಯೆ ಶುರುವಾಯಿತು. ಆಗ ರೋಬೋಟ್ಗಳು ಮನುಷ್ಯರನ್ನು ಅಪಾಯ ಎಂದು ಕಂಡವು. ರೋಬೋಟ್ಗಳು ಮನುಷ್ಯರ ಮೇಲೆ ಅಟ್ಯಾಕ್ ಮಾಡಲು ಪ್ರಾರಂಭಿಸಿದವು. ಸೈನ್ಸ್ ತಂಡ ಒಬ್ಬ ಯುವ ವಿಜ್ಞಾನಿ ಶಂಕರನನ್ನು ಕಳುಹಿಸಿದರು, ರೋಬೋಟ್ಗಳನ್ನು ನಾಶ ಮಾಡೋಕೆ ಅಲ್ಲ, ಅವರ ತಪ್ಪಾದ ಪ್ರೋಗ್ರಾಂ ಸರಿಪಡಿಸೋಕೆ ನಿರ್ಧಾರ ಮಾಡಿದರು. ಶಂಕರ್ ಮತ್ತು ಅವನ ಸ್ನೇಹಿತರು ರೋಬೋಟ್ ಕಂಟ್ರೋಲ್ ಟವರ್ ಕಡೆ ಹೋಗುತ್ತಾರೆ. ರಸ್ತೆ ಮೇಲೆ ರೋಬೋಟ್ ಗಾರ್ಡ್ಗಳು ಲೇಸರ್ ಸ್ಕ್ಯಾನ್ ಮಾಡುತ್ತವೆ. ಡ್ರೋನನಿಂದ ಚೇಸ್ ಮಾಡಿದವು. ಶಂಕರ ಮತ್ತು ಅವನ ಟೀಮ್ ಹೈಸ್ಪೀಡ್ ಬೈಕನಲ್ಲಿ ಎಸ್ಕೇಪ್ ಆಯಿತು. ಟವರ್ ಒಳಗೆ ಶಂಕರನ ಲವ ಆರಾಧ್ಯ ಭಯದಿಂದ ಅಳುತ್ತಿದ್ದಳು. ಅವಳನ್ನು ಕಾಪಾಡಿದನು. ರೋಬೋಟ್ಗಳಿಂದ ತಪ್ಪಿಸಿಕೊಂಡು ಓಡಿ ಬಂದ್ರು. ಶಂಕರ್ ರೋಬೋಟ್ ಮುಖ್ಯ ಸರ್ವರ್ಗೆ ಹೋಗಿ ವೈರಸ್ ಹಾಕಲಿಲ್ಲ, ಬದಲಿಗೆ ಶಾಂತಿ ಕೋಡ್ ಅಪ್ಲೋಡ್ ಮಾಡಿದರು. ಸ್ವಲ್ಪ ಸಮಯದ ನಂತರ ರೋಬೋಟ್ಗಳು ಯುದ್ಧ ನಿಲ್ಲಿಸಿತು. ಕೊನೆಗೆ ಎಲ್ಲವೂ ಮೊದಲಿನ ತರ ಸರಿಯಾಯಿತು. ಹೀರೋ ಮತ್ತು ಹೀರೋಯಿನ್ ಒಂದಾದರು. ಇದನ್ನು RX-7 ರೋಬೋಟ್ ನೋಡಿ ಖುಷಿಪಟ್ಟಿತು. ಇಲ್ಲಿಗೆ ಈ ಮೂವಿ ಮುಗಿತು. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.